ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾನಿಕ ವ್ಲಾಗ್ಸ್. ನಾನು ಯಾವಾಗಲೂ ಬರೀ ಅಡುಗೆದೇ ನಾನು ವೀಡಿಯೋಸ್ ಹಾಕ್ತಿದ್ದೆ. ಸೊ ಐ ಥಾಟ್ ಆಫ್ ವೈ ನಾಟ್ ಟು ಟ್ರೈ ಡೂಯಿಂಗ್ ಅ ವ್ಲಾಗ್ ಅಂತ ಅನ್ನಿಸ್ತು. ಹಾಗಾಗಿ ನಾನು ಇವತ್ತಿಂದ ನನ್ನ ಕೈಯಲ್ಲಿ ಯಾವಾಗ ಆಗುತ್ತೋ ಅವಾಗೆಲ್ಲ ವ್ಲಾಗ್ ಮಾಡಿ ಹಾಕ್ತೀನಿ. ಆ್ಯಂಡ್ ನಾನು ನಿಮ್ಮ ಮುಂದೆ ಯಾವಾಗಲೂ ಇದೇ ರೀತಿಯಲ್ಲಿ ಬರ್ತೀನಿ. ಬಿಕಾಸ್ ಐ ಆಮ್ ನಾಟ್ ಸೊ ಕಂಫರ್ಟಬಲ್ ಓಪನಿಂಗ್ ಅಪ್ ಪಬ್ಲಿಕ್ ಆಗಿ. ಹಾಗಾಗಿ ನಾನು ಮಾಸ್ಕ್ ಹಾಕ್ಕೊಂಡೆ ನಿಮ್ಮ ಮುಂದೆ ಯಾವಾಗಲೂ ಹೀಗೆ ಬರ್ತೀನಿ. ಆ್ಯಂಡ್ ದಿಸ್ ವಿಲ್ ಬಿ ಮೈ ಐಡೆಂಟಿಟಿ ಆ್ಯಂಡ್ ದಿಸ್ ಇಸ್ ಗೋನ್ ಬಿ ಮೈ ಫಸ್ಟ್ ವ್ಲಾಗ್. ಹೋಪ್ ಎಲ್ರಿಗೂ ನನ್ನ ಚಾನಲ್ ಇಷ್ಟ ಆಗುತ್ತೆ. ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ ಅಪ್ಡೇಟ್ಸ್. ಹಾಗೆ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ಸಿ ಮೈ ಡಾಟರ್ ಈಸ್ ಹಿಯರ್. ನಾನೆಲ್ಲ ಮಾಡಬೇಕಾದ್ರೆ ನನ್ನ ಮಗಳು ಇಲ್ಲೇ ಬರ್ತಾಳೆ ತಿರುಗಿಸಿ. ಶಿ ಲವ್ಸ್ ಟು ಪ್ಲೇ ವಿತ್ ಗೋಲ್ಡ್ ಆರ್ನಮೆಂಟ್ಸ್. ಗೋಲ್ಡ್ ಎತ್ಕೊಂಡು ಬಂದಿದ್ದಾರೆ. ಎಲ್ಲರೂ ಟಾಯ್ಸ್ ಹಾಕಿದ್ರೆ ಇವಳು ಗೋಲ್ಡಲ್ಲಿ ಆಟಾಡ್ತಾಳೆ. ಸೊ ನಾನು ಆಗಲೇ ವೀಡಿಯೋ ಮಾಡಬೇಕಾದ್ರೆ ನನ್ನ ಮಗಳು ಬಂದು ಇಂಟರಪ್ಟ್ ಮಾಡಿಬಿಟ್ಲು. ಆ್ಯಕ್ಚುಲಿ ಈಗಲೂ ನನ್ನ ಜೊತೆಗೆ ಕೂತಿದ್ದಾಳೆ. ಸೊ ಇವತ್ತಿಂದ ನಾನು ವ್ಲಾಗ್ಸ್ ಮಾಡ್ತೀನಿ. ಯಾವುದೇ ಟಾಪಿಕ್ಸ್ ಆಗಿರ್ಬೋದು, ನಾನು ಡೈಲಿ ನನ್ನ ರುಟೀನ್ ಆಗಿರ್ಬೋದು, ಆಗ ನನ್ನ ಮಗಳದು ಡೇ ಟು ಡೇ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಇದನ್ನೆಲ್ಲ ವ್ಲಾಗ್ ಮಾಡಿ ಅವಾಗ ಹಾಕ್ತೀನಿ ಕುಕಿಂಗ್ ವೀಡಿಯೋಸ್ ಜೊತೆಗೆ. ಸೊ ಪ್ಲೀಸ್ ನನ್ನ ವೀಡಿಯೋಸ್ನ ನೋಡಿ ಬ್ಲೆಸ್ ಮಾಡಿ. ಸೊ ಇವತ್ತಿನ ವೀಡಿಯೋ ಬಂದು ನನಗೆ ಇವತ್ತು ಏನು ಹೇಳಬೇಕು ಅಂತಂದರೆ, ನಾಳೆ ನಮ್ಮ ಅಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಅದಕ್ಕೆ ರೆಡಿ ಆಗಬೇಕಿತ್ತು. ಅದಕ್ಕೆ ನಾನು ಸ್ಯಾರೀಸ್ ಯಾವ್ದು ಹಾಕಬೇಕು ಅಂತ ನನಗೆ ತುಂಬ ಕನ್ಫ್ಯೂಷನ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಹೋಗಿ ಈ ಬ್ಯಾಗಲ್ಲಿ ಹುಡುಕ್ತೆ ಅಂತ ಅಂದರೆ ದಿಸ್ ವಾಸ್ ಬ್ಯಾಗ್ ಆಫ್ ಟಾಕಿಂಗ್ ಅಬೌಟ್. ಈ ಬ್ಯಾಗ್ ಏನಂತ ಅಂದರೆ, ಇದು ನನ್ನ ಸೀಮಂತಕ್ಕೆ ನನಗೆ ಗಿಫ್ಟ್ಸ್ ಆಗಿ ಬಂದಿರೋಂಥ ಸ್ಯಾರೀಸ್ನ ನಾನು ಎತ್ತಿಟ್ಟಿದ್ದೆ. ನನ್ನ ಮಗಳಿಗೆ 2 years ಆಗೋಯಿತು. ಇವಾಗ 2 years ಆದಮೇಲೆ ತೆಗೆದೆ. ಇಷ್ಟು ಸ್ಯಾರೀಸ್ ಇತ್ತು, ಇನ್ನೂ ಸ್ಯಾರೀಸ್ ಇದೆ, ಅದನ್ನು ಎತ್ತಿಟ್ಟಿದ್ದೀನಿ ಹೊರಗಡೆ. ಈ ಸ್ಯಾರೀಸ್ ಎಲ್ಲ ಎತ್ತಿ ಯಾವ್ದು ಹಾಕ್ಬೋದು ಅಂತ ನಾನು ಹುಡುಕ್ತಾ ಇದ್ದೆ. ಸೊ ಇದೊಂದು ಸ್ಯಾರಿ ಇದೆ, ಇದನ್ನು ನೋಡಿದ್ರೆ ಇನ್ನೂ ರಿಮೂವೇ ಮಾಡ್ತಾ. ಈ ಸ್ಯಾರಿ ಒಂದಿತ್ತು, ಬಟ್ ಏನಂದರೆ ನಾನು ಯಾವುದಕ್ಕೂ ಬ್ಲೌಸ್ ಹೊಲಿಸೇ ಇಲ್ಲ, ನಾನು ಸ್ಟಿಚ್ಚೇ ಮಾಡಿಸಿಲ್ಲ. ಹಾಗಾಗಿ ಯಾವ್ದು ಹಾಕ್ಕೊಳ್ಳೋದು ಪರವಾಗಿಲ್ಲ ಅಂತ ನೋಡ್ಬೇಕಾದ್ರೆ ಫೈನಲಿ ಇದು ತೆಳ್ಳಗಿದೆ. ನನ್ನ ಮಗಳಿಗೆ ಗ್ರೀನ್ ಕಲರ್ ಅಂದರೆ ತುಂಬ ಇಷ್ಟ. ಶಿಲ್ ಬಿ ಸೇಯಿಂಗ್ ಗ್ರೀನ್ ಅಂತ. ಹಾಗೆ ಇದು ಚೆನ್ನಾಗಿ ಅನ್ನಿಸ್ತು, ಇದು ಉಟ್ಕೊಳ್ಳೋಣ ಅಂತ. ಇದಕ್ಕೆ ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ, ನೀವು ನೋಡ್ಬೋದು. ನಾನು ಇದನ್ನ ಓಪನೇ ಮಾಡಿಲ್ಲ ಹೇಳಬೇಕಂದ್ರೆ. ಇದೆಲ್ಲ ಕವರ್ ಹಾಗೇ ಇದೆ. 2 years ಆಗಿದೆ. ಇದಕ್ಕೆ ನಾನು ಮ್ಯಾಚಿಂಗ್ ಬ್ಲೌಸಸ್ ಎತ್ತಿಟ್ಕೊಂಡಿದ್ದೆ. ನಂತರ ಇರೋ ಬ್ಲೌಸಸ್ನೇ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋಣ ಅಂತ. ಆ್ಯಕ್ಚುಲಿ ಬಾರ್ಡ್ರಿಗೆ ಇದು ನಿಯರ್ ಬೈ ಕಲರ್ ಇದೆ. ಸೊ ದಿಸ್ ವಾಸ್ ನೈಸ್. ಎತ್ತಿಟ್ಕೊಂಡಿದ್ದೀನಿ. ಆ್ಯಂಡ್ ಈ ಬ್ಯಾಂಗಲ್ಸ್ ಕೂಡ ಇದ್ರ ಜೊತೆಗೆ ಬಂದಿದ್ದು ಸೀಮಂತದಲ್ಲಿ ಕೊಟ್ಟಿರೋದು. ಓ ಮೈ ಗಾಡ್, ಈ ಪೇಪರ್ ಅಂತೂ ಫುಲ್ ಹಳೇದಾಗೋಗಿದೆ, ನೀವು ನೋಡ್ಬೋದು. ಓ ಶೆಟ್, ಅಷ್ಟೊಂದು ಬ್ಯಾಂಗಲ್ಸ್ ಹೊಡೆದೋಗ್ಬಿಟ್ಟಿದೆ. ಇದು ಇನ್ನೇನಾಗುತ್ತೆ 2 years ಆದರೂ ನೆತ್ತಿಟ್ಕೊಂಡಿಲ್ಲ ಅಂದರೆ. ಇದನ್ನೆಲ್ಲ ಯೂಸ್ ಮಾಡೋ ಭಾಗ್ಯ ನನಗೆ ಇವಾಗ ಬಂದಿದೆ. ಬ್ಯಾಂಗಲ್ಸ್ ಕೂಡ ಯೂಸ್ ಮಾಡಿಲ್ಲ. ಆ್ಯಂಡ್ ಇದರಲ್ಲೇ ಈ ಸ್ಯಾರಿಗೆ ಮ್ಯಾಚ್ ಆಗುವಂಥ ಕಲರ್ ಬ್ಯಾಂಗಲ್ಸ್ ಇದೆ. ಆಗುತ್ತೆ. ಹಾಗೆ ಇದೆರಡನ್ನೂ ನಾನು ಅರೇಂಜ್ ಮಾಡ್ಕೊಬೇಕು. ಸೊ ಬ್ಲೌಸ್ ಆ್ಯಂಡ್ ಸ್ಯಾರಿ ರೆಡಿ ಆಯಿತು. ಈ ಡ್ರೆಸ್ನ ನೋಡಿ, ಇದೆಲ್ಲ ನಮ್ಮ ಮಮ್ಮಿ ಸ್ಟಿಚ್ ಮಾಡಿದ್ದು. ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿದ್ದಾರೆ. ದಿಸ್ ಇಸ್ ಆ್ಯಕ್ಚುಲಿ ಗುಡ್. ಇದಕ್ಕೆ ವರ್ಕ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ನಾಳೆ ಈ ಡ್ರೆಸ್ನ ನನ್ನ ಮಗುಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮಮ್ಮಿ ಖುಷಿ ಪಡ್ತಾರೆ, ಬಿಕಾಸ್ ಅವರು ಇಷ್ಟಪಟ್ಟು ಹೊಲ್ದುಕೊಟ್ಟಿದ್ದಾರೆ. ನನ್ನ ಮಗಳಿಗೆ ಮಾತ್ರ ಅಲ್ಲ, ನಮ್ಮ ಅಕ್ಕನ ಮಕ್ಳಿಗೂ ಇದೇ ಸ್ಯಾರಿಯಲ್ಲಿ 2 dresses ಹೊಲ್ದುಕೊಟ್ಟಿದ್ದಾರೆ. ಸೊ ಇವ್ರು 3 ಜನ ಅಕ್ಕ ತಂಗಿ ಹಾಕೊಂಡು ಟ್ವಿನ್ನಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ದಿಸ್ ಸ್ಯಾರಿ, ಈ ಸ್ಯಾರಿನ ನಮ್ಮ ಅಕ್ಕ ನನಗೆ ಸೀಮಂತದಲ್ಲಿ ಕೊಟ್ಟಿದ್ದು. ಇನ್ನೂ ಯೂಸ್ ಮಾಡಿಲ್ಲ, ಸ್ವಲ್ಪ ದಿವಸ ಬಿಟ್ಟಿದ್ದಾರೆ. ಅವಳೇ ತೆಗೆದು ಯೂಸ್ ಮಾಡಿಬಿಟ್ಟಿರೋಳು. ಎಲ್ಲ ಅಕ್ಕ ತಂಗಿರಲ್ಲಿ ಕಾಮನ್ ಆಗಿರೋ ವಿಷಯ ಅಂತ ಅಂದರೆ ಡ್ರೆಸ್ ಎಕ್ಸ್ಚೇಂಜ್ ಮಾಡೋದು. ಅದು ನಮ್ಮಲ್ಲೂ ಇದೆ. ನಮ್ಮ ಅಕ್ಕ ನಾನು ಇಬ್ಬರು ಎಕ್ಸ್ಚೇಂಜ್ ಮಾಡ್ತೀವಿ. ಬಟ್ ಎಲ್ಲ ಅಕ್ಕಂದಿರ ಡ್ರೆಸ್ಸಸ್ನ ತಂಗಿದಿರು ಎತ್ಕೊಂಡು ಯೂಸ್ ಮಾಡಿದ್ರೆ ನನ್ನ ವಿಷಯದಲ್ಲಿ ಅದು ಉಲ್ಟಾ. ನಾನು ಯೂಸ್ ಮಾಡೋಕ್ಕಿಂತ ಮುಂಚೆ ನನ್ನದು ಹೊಸ ಡ್ರೆಸ್ಸನ್ನ ಯೂಸ್ ಮಾಡೋದೇ ನಮ್ಮ ಅಕ್ಕ. ಈ ವಿಡಿಯೋನ ಅವಳು ನೋಡ್ತಾ ಇರ್ತಾಳೆ. ಸೊ ಅದನ್ನು ನೋಡಿದ್ರೆ ಅವಳು ಒಪ್ಕೊಳ್ಳೇಬೇಕು, ಬಿಕಾಸ್ ನಾನು ನಿಜನೇ ಹೇಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ದಿವಸ ನಾನು ಹಾಕೊಂಡಿದ್ದ ಈಗ ಸ್ಯಾರೀಸ್ ಎಲ್ಲ ನೋಡಿದ್ರೆ ಯಾವುದಿದೆ ಅಂತ. ನೆಕ್ಸ್ಟ್ ಫಂಕ್ಷನ್ಗೆ ಅದಕ್ಕೆ ಆ ಕಲರ್ ಸ್ಯಾರಿ ಇತ್ತಲ್ಲ, ನಿಂತರ ಈ ಕಲರ್ ಸ್ಯಾರಿ ಇತ್ತಲ್ಲ, ಅದು ನಂಗೆ ಕೊಡು ಅಂತಂದ್ಬಿಟ್ಟು ಅವಳು ಹುಡ್ಕೊತಾಳೆ. ಅದನ್ನು ಅವಳು DPs ಸ್ಟೇಟಸ್ ಎಲ್ಲ ಕಡೆ ಹಾಕ್ಕೊಳ್ತಾಳೆ. ನೆಕ್ಸ್ಟು ನನ್ನ ಸ್ಯಾರಿನ ನಾನು ಉಟ್ಕೊಂಡ್ರೆ ಆ ಸೀರೆ ನಂದು ಅಂತ ನಾನು ಬಾಯ್ಬಿಟ್ಟು ಹೇಳಿದ್ರು ಯಾರು ನಂಬಲ್ಲ. ಯಾಕಂದರೆ ಫಸ್ಟ್ ನಮ್ಮ ಅಕ್ಕನ ಮೈ ಮೇಲೆ ನೋಡ್ಬಿಟ್ಟಿರ್ತಾರೆ.
ಇದು ನನ್ನ ಕತೆ. ಈಗ ನನಗೆ ಏನು ಬೇಕಾಗಿದ್ದು ಇವತ್ತೆಲ್ಲ ನಾನು ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳಗ್ಗೆ 7 o'clockಗೆ ಪೂಜೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅದಕ್ಕೂ ಮುಂಚೆ ನಾನು ರೆಡಿಯಾಗಿ ನಾವೆಲ್ಲರೂ ಅಲ್ಲಿ ಕೂತಿರಬೇಕು ಪೂಜೆಗೆ. ನಾನು ಬೇಗ ಹೊರಡಬೇಕು. ಆ್ಯಕ್ಚುಲಿ ಬೇಗನೆ ಹೊರಟಿರಬೇಕಿತ್ತು, ಇವತ್ತೇ ಹೋಗಿ ಅಲ್ಲಿ ಹಾಲ್ಟ್ ಆಗಿರಬೇಕಿತ್ತು. ಬಟ್ ನನ್ನ ಮಗುಗೆ ಹುಷಾರಿಲ್ಲ 5 ಡೇಸಿಂದ. ಶಿ ಹ್ಯಾಸ್ ಹೈ ಫೀವರ್. ಇವತ್ತು ವಾಮಿಟಿಂಗ್ ಬೇರೆ ಮಾಡ್ಕೊಂಡ್ಬಿಟ್ಲು. ಹಾಗಾಗಿ ನಾನು ಹೋಗಲಿಲ್ಲ. ಇಲ್ಲಾಂದರೆ ಇವತ್ತು ಅಲ್ಲೇ ಹೋಗಿ ಹಾಲ್ಟ್ ಆಗಿ ಅಲ್ಲೇ ಪೂಜೆಗಿದ್ದು ರೆಡಿ ಆಗಬೇಕಿತ್ತು. ಹಾಗೆ ನಾನು ಏನಂದರೆ ನನಗೆ ಸ್ಯಾರಿ ಉಟ್ಕೊಳ್ಳೋಕ್ಕೆ ಅಷ್ಟು ಗೊತ್ತಿಲ್ಲ. ನಮ್ಮ ಅಕ್ಕನ ನಾನು ಗುಡಿಸ್ಬೇಕು. ಅದಕ್ಕೆಲ್ಲ ಪ್ಯಾಕ್ ಮಾಡ್ಕೊಂಡು ಅಲ್ಲೇ ಹೋಗಿ ರೆಡಿ ಆಗೋಣ ಅಂತ. ಅರ್ಲಿ ಮಾರ್ನಿಂಗ್ ನಾನು ಬೇಗನೆ ಹೊರಡಬೇಕಾಗಿದೆ. ಇವಾಗ ಸದ್ಯಕ್ಕೆ ಹೋಗಿ ಮಲ್ಕೊಂಡು ಬೆಳಗ್ಗೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್.